ಹಾಯ್ ಎಲ್ಲ ಬ್ಯೂಟಿಫುಲ್ ಸೋಲ್ಸ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವಿನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ವೃಶ್ಚಿಕ ರಾಶಿಯವರ ಬರುವಂತ ದಿನಗಳು ಈ ಒಂದು 10 to 12 ಡೇಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಇದುವರೆಗೂ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ತುಂಬಾ ಅಕ್ಯುರೇಟ್ ಆಗಿ ರೀಡಿಂಗ್ ಬರುತ್ತೆ. ಇಷ್ಟೇ ಅಲ್ಲ, ನನಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ಸ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ದೀರಾ. ಹಾಗಾಗಿ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಕಾಡ್ತಾ ಇದೆ ಅಂದ್ರೂ ಕೂಡ, ನಿಮ್ಮ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ, ನಿಮ್ಗೆ ಏನಾದ್ರೂ ಕರಿಯರ್ ರಿಲೇಟೆಡ್ ಕೇಳಬೇಕು, ಜಾಬ್ ರಿಲೇಟೆಡ್ ಏನಾದ್ರೂ ಕೇಳಬೇಕು, ಏನಾದ್ರೂ ಕ್ವಶನ್ಸ್ ಇರುತ್ತೆ, ಸ್ಟ್ರೆಸ್, ಡಿಪ್ರೆಷನ್ ಏನಿದೆ, ಅದರಿಂದ ಯಾವ ರೀತಿ ಹೊರಗೆ ಬರಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ಏನೇ ನಿಮ್ಮ ಕ್ವೆರಿ ಇದ್ರೂ ಕೂಡ ನನಗೆ ಒಂದ್ಸಾರಿ ಕನೆಕ್ಟ್ ಆಗಿ ಖಂಡಿತವಾಗೂ ಅದನ್ನ ರೆಸೊಲ್ಯೂಷನ್ ಅನ್ನ ತಗೊಂಡ್ ಬರೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬೋದು. ಹಾಗಾಗಿ ಮತ್ತೆ ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅವರು ಕೂಡ ನೋಡ್ಬೋದು. ಇವಾಗ ನಾವು ನೋಡೋಣ ಬರುವಂತ ದಿನಗಳು ವೃಶ್ಚಿಕ ರಾಶಿ ಅವರಿಗೆ ಅವರ ಒಂದು ಬರುವಂತ ದಿನಗಳು ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ. ಓಕೆ, ಸೊ ಇದ್ರ ಜೊತೆಗೆ ನೀವು ನನ್ನ ಇನ್ಸ್ಟಾ ಐಡಿಗೂ ಕೂಡ ಕನೆಕ್ಟ್ ಆಗಬಹುದು. ಫೇಸ್ಬುಕ್, ಇನ್ಸ್ಟಾ ಐಡಿ ಲಿಂಕ್ ಅನ್ನ ನಾನು ನಿಮಗೆ ಶೇರ್ ಮಾಡಿರ್ತೀನಿ, ಒಂದ್ಸಾರಿ ಕನೆಕ್ಟ್ ಆಗಿ. ಸೊ ಡೈಲಿ ಬೇಸಿಸ್ ಮೇಲೆ ರೀಡಿಂಗ್ ಇರುತ್ತೆ, ಎನರ್ಜಿ ರೀಡಿಂಗ್ ಇರುತ್ತೆ, ಅಲ್ಲಿಂದ ನಿಮಗೆ ಡೈಲಿ ಬೇಸ್ ಮೇಲೆ ತಿಳ್ಕೊಬಹುದು ನಿಮ್ದು ದಿನ ಯಾವ ರೀತಿ ಹೋಗುತ್ತೆ ಅಂತ ಹೇಳಿ. ಹಾಗಿದ್ರೆ ಫಸ್ಟ್ ಆಫ್ ಆಲ್ ವೃಶ್ಚಿಕ ರಾಶಿಯವರ ಒಂದು ಹೆಲ್ತ್ ಆಸ್ಪೆಕ್ಟ್ ಅನ್ನ ಚೆಕ್ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. ಪ್ರಾಬ್ಲಮ್ ಅಂತ ಏನು ನನಗೆ ಅನಿಸ್ತಾ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ಲಾನಿಂಗ್ಸ್ ಏನೋ ಮಾಡ್ತಾ ಇದ್ದೀರಾ, ಏನಾದ್ರೂ ಇನಿಷಿಯೇಟಿವ್ ತಗೋಬೇಕು, ಒಂದು ಇದರ್ಲಿಂದ ಹೊರಗಡೆ ಬರಬೇಕು ಅಂತ ಹೇಳಿ ತುಂಬಾ ಪ್ಲಾನಿಂಗ್ಸ್ ಅನ್ನ ಮಾಡ್ತಾ ಇದ್ದೀರಾ. ಅದು ಸಕ್ಸಸ್ ಆಗುವಂತ ಪೂರ್ತಿ ಚಾನ್ಸಸ್ ಕೂಡ ನನಗೆ ಕಾಣ್ತಾ ಇದೆ. ಅದು ನಿಮ್ಗೆ ಯಾವ ರೀತಿ ಸಕ್ಸಸ್ ಆಗುತ್ತೆ, ಏನಾದ್ರೂ ನೀವು ಇನಿಷಿಯೇಟಿವ್ ತಗೊಳ್ತಾ ಇದ್ದೀರಾ ಅಂತಂದ್ರೆ ಅದು ನಿಮ್ಗೆ ಏನಾದ್ರೂ ಇಲ್ನೆಸ್ ಇಂದ ನೀವು ಸಫರ್ ಆಗ್ತಾ ಇದ್ದೀರಾ, ಏನಾದ್ರೂ ಇಂಜೋರ್ ಆಗಿರ್ಬೋದು, ತುಂಬಾ ದಿನದಿಂದ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ನಡೀತಾ ಇದೆ. ಓಕೆ, ಇಷ್ಟೇ ಅಲ್ಲ, ಫಿಸಿಕಲಿ ಏನಾದ್ರೂ ನಿಮ್ಗೆ ತೊಂದರೆ ಆಗ್ತಾ ಇದೆ ಅಂತಂದ್ರು ಅನ್ನೋವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಸಮಥಿಂಗ್ ಏನಾದ್ರೂ ಇರ್ಬೋದು, ಅದೇ ಏನಾದ್ರೂ ಇಂಜೋರ್ ಆಗಿರ್ಬೋದು. ಫಿಸಿಕಲಿ ಪ್ರಾಬ್ಲಮ್ ಅಂತಂದ್ರೆ ನೋಡಿ, ಏನಾದ್ರೂ ನಿಮ್ಗೆ ಬೋನ್ ಫ್ರಾಕ್ಚರ್ ಆಗಿರುವಂತದ್ದು, ಸಮಥಿಂಗ್ ಏನೋ ಏನೋ ಇದೆ, ಅದನ್ನ ನೀವು ರಿಲೇಟ್ ಮಾಡ್ಕೊಳ್ಳಿ. ಓಕೆ, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎಲ್ರಿಗೂ ಆಗ್ಲೇಬೇಕಂತ ನಾನು ಹೇಳೋದಿಲ್ಲ. ಸೊ ಎಷ್ಟು ನಿಮ್ಗೆ ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡೆನ್ಸ್ ಅಂತ ತಗೊಳ್ಳಿ. ಹಾಗಿದ್ರೆ ಏನೋ ಆ ರೀತಿ ಇದೆ ಅನ್ನೋವಂಥದ್ದು, ಹೆಲ್ತ್ ಅಲ್ಲಿ ಏನೋ ಪ್ರಾಬ್ಲಮ್ ನಡೀತಾ ಇದೆ, ಇಂಜುರೀಸ್ ಇದೆ ಅನ್ನೋವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಏನೋ ಸಫರ್ ಆಗ್ತಾ ಇದ್ದೀರಾ, ತುಂಬಾ ದಿನದಿಂದ ನೀವು ಅದಕ್ಕೆ ರಿಕವರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅನ್ನುವಂಥದ್ದು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಅದೇ ರೀತಿಯಾಗಿ ಬರುವಂತ ದಿನಗಳಲ್ಲಿ ಇದು ತುಂಬಾ ಪಾಸಿಟಿವ್ ಆಗಿರುತ್ತೆ. ಬರುವಂತ ದಿನಗಳಲ್ಲಿ ಏನು ನಿಮ್ಗೆ ತೊಂದರೆ ಆಗ್ತಾ ಇತ್ತು ಅದರಿಂದ ನೀವು ಹೊರಗಡೆ ಬರ್ತೀರಾ, ಮತ್ತೆ ನಿಮ್ಮ ಒಂದು ಏನು ಪ್ರಾಬ್ಲಮ್ ನಡೀತಾ ಇದೆ ಅದರಿಂದ ಹೊರಗೆ ರಿಕವರಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಕೂಡ ಮಾಡ್ತೀರಾ, ಮೇಂಟೈನ್ ಮಾಡ್ತೀರಾ. ಒಂದು ಹೆಲ್ದಿ ಆಗಿರುವಂತ ಲೈಫ್ ಸ್ಟೈಲ್ ಅನ್ನ ನೀವು ಮೇಂಟೈನ್ ಮಾಡ್ತೀರಾ ಅನ್ನುವಂಥದ್ದು. ನೀವು ಸ್ವಲ್ಪ ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು, ಇದ್ರ ಕಡೆ ನೀವು ಒಲವು ತೋರಿಸ್ಬೋದು ಅನ್ನುವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಪ್ರೆಸೆಂಟ್ ಸಿಚುವೇಶನ್ ಆ ರೀತಿ ಇದೆ, ಬಟ್ ಅದರಿಂದ ನೀವು ಹೊರಗಡೆ ಬರ್ತೀರಾ ಅನ್ನುವಂಥದ್ದು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ ಬರುವಂತ ದಿನಗಳಲ್ಲಿ. ಓಕೆ, ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಇನ್ನು ಏನ್ ಹೇಳ್ತಾ ಇದೆ ಅದನ್ನ ಕೂಡ ನೋಡೋಣ. ಯಾವುದೇ ಹೆಲ್ತ್ ಆಸ್ಪೆಕ್ಟ್ ಏನೋ ನೀವು ಇನಿಷಿಯೇಟಿವ್ ತಗೊಳ್ತಾ ಇದ್ದೀರಾ ಅಂತಂದ್ರೆ ಒಂದ್ರ ಮೇಲೆನೆ ಪೂರ್ತಿಯಾಗಿ ಡಿಪೆಂಡ್ ಆಗ್ಲಿಕ್ಕೆ ಹೋಗ್ಬೇಡಿ. ಎಲ್ಲ ಸಪೋಸ್ ತಿಳ್ಕೊಳ್ಳಿ, ಒಂದೇನೋ ಮಾಡ್ತಾ ಇದ್ದೀರಾ ಅಂತಂದ್ರೆ ಎಲ್ಲಾನು ಬಿಟ್ಟು ಮಾಡುವಂತದ್ದು ಇರೋದಿಲ್ಲ. ಓಕೆ, ಅದಕ್ಕೆ ನೀವು ಟೈಮ್ ಕೊಡಿ, ಮಾಡಿ, ಬಟ್ ವಿಪರೀತವಾಗಿ ಅದನ್ನೇ ಮಾಡ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇಲ್ಲಿ ಕ್ಲಿಯರ್ ಆಗಿ ಯೂನಿವರ್ಸ್ ಹೇಳ್ತಾ ಇದೆ. ಲೈಕ್ ಏನಾದ್ರೂ ಫುಡ್ ಮೇಂಟೈನ್ ಮಾಡ್ತಾ ಇದ್ದೀರಾ, ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಅಷ್ಟೇ ಫೋಕಸ್ ಮಾಡುವಂಥದ್ದು, ಬೇರೆ ಯಾವ ಕಡೆನೂ ನಿಮ್ಮ ಗಮನ ಇರದೇ ಇರುವಂತದ್ದು. ಓಕೆ, ಆ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗಬಹುದು. ಅದಕ್ಕಾಗಿ ಯೂನಿವರ್ಸ್ ಮುಂಚೆನೆ ನಿಮ್ಗೆ ಹೇಳ್ತಾ ಇರೋದೇನಂತಂದ್ರೆ ಒಂದ್ಸಾರಿ ನೀವೇನ್ ಮಾಡ್ಬೇಕು, ಇದನ್ನ ಫಾಲೋ ಮಾಡಿ ಅನ್ನುವಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಹಾಗಿದ್ರೆ ನಿಮ್ಮ ಒಂದು ಕರಿಯರ್ ಲೈಫ್ ಯಾವ ರೀತಿ ಇದೆ ಅಂತಂದ್ರೆ ನೋಡಿ, ಬೇರೆ ಬೇರೆ ಅಪರ್ಚುನಿಟೀಸ್ ನಿಮ್ಮ ಹತ್ರ ಬರ್ತಾ ಇದೆ, ಬಟ್ ನೀವು ಯಾಕೋ ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ನನ್ಗೆ ಕಾಣ್ತಾ ಇದೆ. ಏನೋ ಸಮಥಿಂಗ್ ಏನೋ ನಿಮ್ಮ ಮೈಂಡ್ ಅಲ್ಲಿ ನಡೀತಾ ಇದೆ, ನಿಮ್ಮನ್ನ ನೀವು ಯಾಕೋ ಒಂದು ರೆಸ್ಟ್ ಮೋಡಲ್ಲಿ ತಗೊಂಡ್ ಬಂದಿದ್ದೀರಾ. ಅಂದ್ರೆ ಅಪರ್ಚುನಿಟೀಸ್ ಇದೆ, ಚೆನ್ನಾಗಿರುವಂತ ಅಪರ್ಚುನಿಟೀಸ್ ನಿಮ್ಮ ಹತ್ರ ಬರ್ತಾ ಇದೆ ಕರಿಯರ್ ಅಲ್ಲಿ, ಆದ್ರೆ ನೀವು ಮನ್ಸ್ ಮಾಡ್ತಾ ಇಲ್ಲ. ನೀವೇನೋ ಅನ್ಕೊಂಡು ನೀವು ಸುಮ್ಮನೆ ಕೂತಿದ್ದೀರಾ, ನಿಮ್ಮಷ್ಟಕ್ಕೆ ನೀವೇ ನಿಮ್ಮ ಗ್ರೋತಿಗೆ ನೀವೇ
ಸ್ಟಾಪ್ ಮಾಡ್ಕೊಂಡಿದ್ದೀರಾ, ನೀವೇ ನಿಮ್ಮ ಗ್ರೋತ್ ಅನ್ನ ಹಿಡಿದಿಟ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ನೀವು ತುಂಬಾ ಫ್ಯಾಷನೇಟ್ ಆಗಿದ್ದೀರಾ, ತುಂಬಾ ಗುಡ್ ಹಾರ್ಟೆಡ್ ಆಗಿದ್ದೀರಾ, ಪಾಸಿಟಿವ್ ಆಗಿದ್ದೀರಾ ಕೂಡ. ಆದ್ರೆ ಸ್ವಲ್ಪ ನಿಮ್ಮ ಥಾಟ್ ಪ್ರೊಸೆಸ್ ಆ ರೀತಿ ನಡೀತಾ ಇದೆ. ಏನೇ ಬಂದ್ರೂ ಕೂಡ ಅದನ್ನ ನೀವು ತಗೋಬೇಕು, ಮನಸ್ಸಿಂದ ತಗೋಬೇಕು, ಇನಿಷಿಯೇಟಿವ್ ತಗೋಬೇಕು ಅದ್ರ ಬಗ್ಗೆ ಅನ್ನುವಂಥದ್ದನ್ನ ವಿಚಾರ ನೀವು ಸದ್ಯಕ್ಕೆ ಮಾಡ್ತಾ ಇಲ್ಲ. ಅಪರ್ಚುನಿಟೀಸ್ ಎಲ್ಲ ಬರ್ತಾ ಇದೆ, ಬಟ್ ನಿಮ್ಮ ಮನಸ್ಸು ಅದಕ್ಕೆ ಹೋಗ್ತಾ ಇಲ್ಲ. ಏನೋ ಒಂದು ಮ್ಯಾಟರ್ ಇದೆ. ಮೇ ಬಿ ನಿಮ್ಗೆ ಏನಾದ್ರೂ ಇದಕ್ಕಿಂತ ಮುಂಚೆ ನೀವೇನಾದ್ರೂ ಆ ರೀತಿ ಮಾಡಿದ್ರೆ, ಅಥವಾ ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ ಆಗಿದ್ರೆ ಅದನ್ನ ನೀವು ನೆನೆಸ್ಕೊಂಡು ಏನಾದ್ರೂ ಈ ರೀತಿ ಸುಮ್ಮನೆ ಇದ್ದೀರಾ, ಮತ್ತೆ ಯಾಕೆ ತಗೋಬೇಕು ಬೇರೆ ಅಪಾರ್ಚುನಿಟೀಸ್, ಮೊದಲೇ ನನಗೆ ಈ ರೀತಿ ಆಗಿದೆ ಅನ್ನೋ ಅಂಥದ್ದು ಎಲ್ಲೋ ನಿಮ್ಗೆ ಮೈಂಡ್ ಅಲ್ಲಿ ಹೋಗ್ತಾ ಇರುವಂತದ್ದು. ಮತ್ತೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಿಮ್ಗೆ. ನೀವು ಕರೆಂಟ್ ಏನ್ ಜಾಬ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಗೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಗೆ ಆ ಒಂದು ಫೈನಾನ್ಷಿಯಲ್ ಸಿಚುವೇಶನ್ ಇಂದ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾ ಇಲ್ಲ. ಸ್ವಲ್ಪ ಎಲ್ಲೋ ಒಂದ್ ಕಡೆ ಮೈಂಡ್ ನಿಮ್ದು ಸ್ಟಾಪ್ ಆಗಿದೆ. ನಿಮ್ಮ ವಿಶ್ ಫುಲ್ಫಿಲ್ ಆಗ್ತಾ ಇಲ್ಲ ಅನ್ನುವಂಥದ್ದು, ಕನ್ಸಿಸ್ಟೆನ್ಸಿ ಇಲ್ಲ ಅನ್ನುವಂಥದ್ದು. ಕನ್ಸ್ಟೆಂಟ್ಲಿ ನಿಮ್ಗೆ ಏನಾಗ್ತಾ ಇದೆ, ಇನ್ನೊಬ್ರ ಜೊತೆಗೆ ಏನಾದ್ರೂ ಕಂಪ್ಯಾರಿಸನ್ ಮಾಡುವಂತ ಸಿಚುವೇಶನ್ ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ನಿಮ್ಗೆ ಅಚೀವ್ಮೆಂಟ್ಸ್ ಏನೋ ಮಾಡ್ಬೇಕು ಅಂತ ಇದ್ದೀರಾ, ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ, ಈ ಕಂಪ್ಯಾರಿಸನ್ ಇಂದ ನಿಮ್ಗೆ ತೊಂದರೆ ಆಗ್ತಾ ಇದೆ. ಮತ್ತೆ ಆ ಒಂದು ಫುಲ್ಫಿಲ್ನೆಸ್ ಒಳಗಡೆಯಿಂದ ಏನ್ ಬರ್ಬೇಕು ಅದು ಬರ್ತಾ ಇಲ್ಲ ನಿಮ್ಗೆ. ಸ್ವಲ್ಪ ಡಿಸ್ಸ್ಯಾಟಿಸ್ಫೈ ಆಗಿದ್ದೀರಾ ಅನ್ನುವಂಥದ್ದು ಕ್ಲಿಯರ್ ಆಗಿ ನನಗೆ ಕಾಣ್ತಾ ಇದೆ. ಹಾಗಾಗಿ ನಿಮ್ಮ ಗಮನ ಏನಾಗಿದೆ, ನಿಮ್ಮ ಮೇಲೇನೆ ನೀವು ಗಮನ ಕೊಡ್ತಾ ಇದ್ದೀರಾ, ಬರುವಂತ ಅಪಾರ್ಚುನಿಟೀಸ್ ಕಡೆ ನೀವು ಗಮನ ಕೊಡ್ತಾ ಇಲ್ಲ. ಸ್ವಲ್ಪ ಇದ್ರ ಬಗ್ಗೆ ವಿಚಾರ ಮಾಡಿ. ಮುಂದೆ ಬರುವಂತ ದಿನಗಳಲ್ಲಿ ಇದರಿಂದ ನೀವು ಪೂರ ಹೊರಗೆ ಬರ್ತೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಇವಾಗೇನೋ ನಿಮ್ಮ ಮೈಂಡ್ ಅಲ್ಲಿ ತುಂಬಾ ಓಡಾಡ್ತಾ ಇದೆ ಈ ರೀತಿ ಏನೇನೋ ನಿಮ್ಮ ಮೈಂಡ್ ಅಲ್ಲಿ. ಯಾಕಂತಂದ್ರೆ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಅದು ನಿಮ್ಗೆ ವರ್ಕ್ ಏನಾಗ್ತಾ ಇದೆ ಅಷ್ಟು ಕಂಫರ್ಟ್ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಬಟ್ ಇನ್ ಫ್ಯೂಚರ್ ಅಲ್ಲಿ ಏನಾಗ್ಲಿಕ್ಕೆ ಹೋಗ್ತಾ ಇದೆ, ಸ್ವಲ್ಪ ಸ್ಟ್ರಗಲ್ ಜಾಸ್ತಿ ಮಾಡ್ತೀರಾ, ಡಿಫಿಕಲ್ಟೀಸ್ ನ ಫೇಸ್ ಮಾಡೋದಕ್ಕೆ ರೆಡಿ ಆಗ್ತೀರಾ. ಟಫ್ ಟೈಮ್ ಇದೆ ಇಲ್ಲಂತಲ್ಲ, ಆದ್ರೆ ನೀವೇನ್ ಮಾಡ್ತೀರಾ, ಅದನ್ನ ಸ್ಟ್ರಗಲ್ ಅನ್ನ ಈಸಿ ವೇಯಲ್ಲಿ ಯಾವ ರೀತಿ ತಗೋಬೇಕು ಅನ್ನುವಂಥದ್ದನ್ನ ಡಿಸೈಡ್ ಮಾಡ್ಕೊಂಡು ನೀವು ಅಚೀವ್ಮೆಂಟ್ ಮಾಡೋದಕ್ಕೆ ಫುಲ್ ಆನ್ ಪಾಸಿಟಿವ್ ಆಗಿ ನೀವು ಮೂವ್ ಆಗ್ತೀರಾ. ನಿಮ್ಗೆ ಮತ್ತೆ ಪಾಸಿಟಿವ್ ರಿಸಲ್ಟ್ ಕೂಡ ಬರುತ್ತೆ. ನೀವೇನ್ ಎಫರ್ಟ್ ಮಾಡ್ತೀರಾ, ಇವಾಗ ಸ್ಟಾರ್ಟ್ ಮಾಡ್ತೀರಾ, ಅದಕ್ಕೆ ನಿಮ್ಗೆ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂತಂದ್ರೆ ಅಫ್ಕೋರ್ಸ್ ಇಲ್ಲಿ ನಿಮ್ಗೆ ಸ್ಟ್ರಗ್ಲಿಂಗ್ ಆಗ್ತಾ ಇದೆ, ಡಿಸಿಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ. ಬಟ್ ಇದರಿಂದ ನೀವು ಏನ್ ಮಾಡ್ತೀರಾ, ಹೊರಗಡೆ ಬರ್ತೀರಾ ಅನ್ನುವಂಥದ್ದು ಯೂನಿವರ್ಸ್ ಇಲ್ಲಿ ಹೇಳ್ತಾ ಇದೆ. ಆ ಒಂದು ಸ್ಟೆಬಿಲಿಟಿ ಏನ್ ಬರಬೇಕು ಅದು ನಿಮ್ಗೆ ಬರುವಂತ ದಿನಗಳಲ್ಲಿ ಬರುತ್ತೆ. ನಿಮ್ಮ ಮೇಲೆ ಒಂದು ಪ್ರೌಡ್ ಫೀಲ್ ಆಗುವಂತದ್ದು, ಅಥವಾ ಏನೋ ಸಮಥಿಂಗ್ ನಿಮ್ಮ ಒಂದು ಕಂಫರ್ಟಿಗೆ ಬೇಕಾಗಿರುವಂತದ್ದು ಏನಾದ್ರೂ ನೀವು ತಗೊಳ್ಳುವಂತದ್ದು, ಲೈಕ್ ವೆಹಿಕಲ್ ತಗೊಳ್ಳುವಂತದ್ದು, ಅಥವಾ ನೀವು ಯಾವ್ದಾದ್ರು ಫ್ಲಾಟ್ ತಗೊಳ್ಳುವಂತದ್ದು ಏನಾದ್ರೂ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ಅದು ಈಡೇರುವಂತ ಒಂದು ಸಮಯ ಕೂಡ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಎಫರ್ಟ್ ಹಾಕ್ತೀರಾ ಅದಕ್ಕಾಗಿ. ಹಾಗೆ ಬರುತ್ತೆ ಅಂತ ಹೇಳ್ತಾ ಇಲ್ಲ. ನೇಮ್ ಫೇಮ್ ಬರುತ್ತೆ, ಮನಿ ಬರುತ್ತೆ, ಎಲ್ಲಾನು ಬರುತ್ತೆ. ಯಾಕಂತಂದ್ರೆ ನೀವು ಡಿಸಿಷನ್ ಅನ್ನ ತಗೊಂಡು ಮೂವ್ ಆಗ್ತೀರಾ. ಈ ಒಂದು ಡಿಸಿಷನ್ ಏನಿದೆ ಅಲ್ವಾ, ತುಂಬಾ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೂ ಒಂದು ನಾನು ನೋಡ್ತಾ ಇರುವಂತದ್ದು, ನಿಮ್ಮ ಕ್ರೌನ್ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ ಬರುವಂತ ದಿನಗಳಲ್ಲಿ. ಹಾಗಾಗಿ ಇದು ಏನಾಗುತ್ತೆ, ತುಂಬಾ ಪಾಸಿಟಿವ್ ಆಗಿರುವಂತದ್ದು ನಿಮ್ಮ ಹಾರ್ಟ್ ಚಕ್ರ ಇರ್ಬೋದು, ನಿಮ್ಮ ಕ್ರೌನ್ ಚಕ್ರ ಇರ್ಬೋದು, ಆಕ್ಟಿವೇಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಯಾಕೆ ನಿಮ್ಮ ಒಂದು ಹಾರ್ಟ್ ಚಕ್ರ ಓಪನ್ ಆಗ್ತಾ ಇದೆ ಅಂತಂದ್ರೆ ಇಟ್ ಮೀನ್ಸ್ ನೀವು ನಿಮ್ಮಲ್ಲಿ ಇರುವಂತ ದ್ವೇಷ ಭಾವನೆಯನ್ನ ದೂರ ತಳ್ತಾ ಇದ್ದೀರಾ. ಜನರ ಬಗ್ಗೆ ನಿಮ್ಗೆ ಒಂದು ಒಂದು ಲವೇಬಲ್ ಇರ್ತೀರಾ, ಕೇರಿಂಗ್ ಇರ್ತೀರಾ, ಮತ್ತೆ ಇರುವಂತ ಯಾವುದೇ ಕೆಟ್ಟ ಭಾವನೆಯನ್ನ ಹೊರಗೆ ತೆಗೆದು ಹಾಕ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಒಂದು ಹಾರ್ಟ್ ಚಕ್ರ ಏನಾಗ್ತಾ ಇದೆ, ಓಪನ್ ಆಗ್ತಾ ಇದೆ. ನಿಮ್ಮನ್ನ ನೀವು ಕ್ಷಮಿಸ್ತಾ ಇದ್ದೀರಾ, ಬೇರೆಯವರನ್ನ ಕ್ಷಮಿಸ್ತಾ ಇದ್ದೀರಾ, ಏನೇ ಇದ್ರೂ ಕೂಡ ಅದನ್ನ ಮನಸ್ಸಿಂದ ಹೊರಗೆ ಹಾಕ್ತಾ ಇದ್ದೀರಾ. ಅದಕ್ಕೆ ನಿಮ್ಮ ಹಾರ್ಟ್ ಚಕ್ರ ಪಾಸಿಟಿವ್ ಆಗಿ ಆಕ್ಟಿವೇಟ್ ಆಗ್ತಾ ಇದೆ. ಇನ್ನು ನಿಮ್ಮ ಕ್ರೌನ್ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ ಎದಕ್ಕಂತಂದ್ರೆ ನೀವು ಆ ಒಂದು ಯೂನಿವರ್ಸ್ಗೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ. ಅಲ್ಟಿಮೇಟ್ಲಿ ನಿಮ್ಗೆ ಯೂನಿವರ್ಸ್ ಇಂದ ತುಂಬಾ ಮೆಸೇಜಸ್ ಬರುತ್ತೆ. ನಿಮ್ಮ ಇಂಟ್ಯೂಷನ್ ತುಂಬಾ ಹೈ ಆಗಿರುತ್ತೆ. ಇಂಟ್ಯೂಷನ್ ಹೈ ಆಯ್ತು ಅಂತಂದ್ರೆ ಯೂನಿವರ್ಸ್ ನಿಮ್ಗೆ ಮೆಸೇಜಸ್ ಅನ್ನ ಕೊಡ್ತಾ ಇರುತ್ತೆ. ನಿಮ್ಮ ವರ್ಕ್ ಇರ್ಬೋದು, ನಿಮ್ಮ ರಿಲೇಶನ್ಶಿಪ್ ಏನೇ ಇದ್ರೂ ಕೂಡ ನಿಮ್ಗೆ ಅಲ್ಲಿಂದ ಮೆಸೇಜಸ್ ಬರ್ತಾ ಇರುತ್ತೆ. ಸೊ ಇಲ್ಲಿ ನೀವು ಟ್ರಸ್ಟ್ ಮಾಡ್ಬೇಕಾಗಿರುವಂತದ್ದು ನಿಮ್ಮ ಇಂಟ್ಯೂಷನ್ ಹೆಲ್ಪ್ ತಗೊಳ್ಳಿ. ಆ ಬರೋ ಅಂತ ಸಿಚುವೇಶನ್ ನೀವು ತುಂಬಾ ಸ್ಟೇಬಲ್ಡ್ ಆಗಿರ್ತೀರಾ. ನಿಮ್ಮನ್ನ ಹಿಡಿಯೋರು ಯಾರು ಇಲ್ಲ. ವೃಶ್ಚಿಕ ರಾಶಿಯವರು ತುಂಬಾ ಸ್ಟ್ರಾಂಗ್ ಆಗಿ ಡಿಸಿಷನ್ ಅನ್ನ ತಗೋತೀರಾ. ತುಂಬಾ ಚೆನ್ನಾಗಿ ನೀವು ಕರಿಯರ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಇನಿಷಿಯೇಟಿವ್ ತಗೋತೀರಾ ಅನ್ನುವಂಥದ್ದು ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ. ಇದಕ್ಕೆ ನಿಮ್ಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಕೂಡ ಬರ್ತಾ ಇದೆ.
ಹಾಗಿದ್ರೆ ಆ, ಏನು ನೀವು ಯೂನಿವರ್ಸ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ, ಗೈಡ್ ಏನ್ ಮಾಡ್ತಾ ಇದೆ ಅಂದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ರೀಚ್ ಮಟ್ಟದಲ್ಲಿ ಇವಾಗ ಹೋಗ್ತಾ ಇದೆ. ಅದಕ್ಕೆ ಏನ್ ಮಾಡ್ಬೇಕು, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಖಂಡಿತವಾಗೂ ಮಾಡಿ. ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ಈಡೇರುವಂತ ಸಮಯ. ಮತ್ತೆ ಇವಾಗ ನೀವು ಏನ್ ಮಾಡ್ಬೇಕು, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ನೀವು ಒಂದ್ ಮನೆ ತಗೋಬೇಕಾ, ಜಾಗ ತಗೋಬೇಕಾ, ಅಥವಾ ನೀವೇನಾದ್ರೂ ವೆಹಿಕಲ್ ಪರ್ಚೇಸ್ ಮಾಡ್ಬೇಕಾ, ಅಥವಾ ಏನಾದ್ರೂ ಸಮಥಿಂಗ್ ಯಾರಿಗಾದ್ರೂ ಇಷ್ಟಪಟ್ಟಿದ್ದೀರಾ, ಅದು ನಿಮ್ಗೆ ಈಡೇರ್ಬೇಕು. ಏನೋ ನಿಮ್ಮ ಒಂದು ಏನಾದ್ರೂ ಇರಬಹುದು, ಸಣ್ಣ ಪುಟ್ಟದ್ದು ಏನೋ ಇದ್ರೂ ಕೂಡ ಮ್ಯಾನಿಫೆಸ್ಟ್ ಮಾಡಿ, ಅದು ಖಂಡಿತ ನಿಮ್ಗೆ ನೆರವೇರುತ್ತೆ ಬರುವಂತ ದಿನಗಳಲ್ಲಿ. ತುಂಬಾ ತುಂಬಾ ಪಾಸಿಟಿವ್ ಆಗಿರುವಂತ ಮೆಸೇಜಸ್ ನಿಮ್ಗೆ ಯೂನಿವರ್ಸ್ ಕೊಡ್ಲಿಕ್ಕೆ ಹೋಗ್ತಾ ಇರುವಂತದ್ದು. ಹ್ಮ್ ಹಾಗಿದ್ರೆ ರಿಲೇಶನ್ಶಿಪ್ ಆಸ್ಪೆಕ್ಟ್ಸ್ ಅನ್ನ ಒಂದ್ಸಾರಿ ಚೆಕ್ ಮಾಡ್ಬಿಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ರಿಲೇಶನ್ಶಿಪ್ ಅಲ್ಲಿ ಸಮಥಿಂಗ್ ಏನೋ ಚೀಟಿಂಗ್ ನಡೀತಾ ಇದೆ, ಏನೋ ನಿಮ್ಮಲ್ಲಿ ಏನೋ ಒಂದು ಚೀಟಿಂಗ್ ಭಾವನೆ ಬರ್ತಾ ಇದೆ ಅನ್ನೋಂಥದ್ದು ನಾನು ನೋಡ್ತಾ ಇದ್ದೀನಿ. ಏನೋ ಸಮಥಿಂಗ್ ಇದೆ, ಮನಸ್ಸಲ್ಲಿ ಏನೋ ಒಂದು ಅನ್ಕೊಳ್ತಾ ಇದ್ದೀರಾ, ರಾಂಗ್ ಥಿಂಗ್ ಅನ್ನ ಅನ್ಕೊಳ್ತಾ ಇದ್ದೀರಾ. ಎನ್ವೈರನ್ಮೆಂಟ್ ಎಲ್ಲ ಪಾಸಿಟಿವ್ ಆಗಿದೆ, ಆದ್ರೆ ನಿಮ್ಮ ಮೈಂಡ್ ಅಲ್ಲಿ ಏನೋ ಒಂದು ವಿಷಯ ನಡೀತಾ ಇದೆ, ಏನೋ ಚೀಟ್ ಮಾಡಬೇಕು, ಸಮಥಿಂಗ್ ಏನೋ ನಿಮ್ಮ ಮೈಂಡ್ ಅಲ್ಲಿ ನಡೀತಾ ಇದೆ. ಏನಿದೆ ಅಂತ ಹೇಳಿ ರಿಲೇಶನ್ಶಿಪ್ ಅಲ್ಲಿ ಒಂದ್ಸಾರಿ ನೀವು ಏನ್ ಮಾಡ್ಬೇಕು, ಅಬ್ಸರ್ವ್ ಮಾಡಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವೊಂದ್ ಸಾರಿ ಏನಾಗುತ್ತೆ, ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮಷ್ಟಕ್ಕೆ ನಾವು ಅದನ್ನ ತುಂಬಾ ಪಾಸಿಟಿವ್ ಆಗಿ ತಗೊಂಡಿರ್ತೀವಿ. ಅದರಲ್ಲಿ ಏನ್ ತಪ್ಪಿರುತ್ತೆ ಅಂತ ಹೇಳಿ ನಮ್ಗೆ ಗೊತ್ತಿರೋದಿಲ್ಲ. ಅದಕ್ಕೆ ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಸ್ವಲ್ಪ ಆ ರೀತಿ ಚೀಟಿಂಗ್ ಆಗುವಂತ ಪಾಸಿಬಿಲಿಟಿ ತುಂಬಾ ಇದೆ. ಅದು ನಿಮ್ಮ ಕಡೆಯಿಂದ ಏನೋ ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ. ತುಂಬಾ ಡೀಪ್ ಆಗಿರುವಂತ ಈ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಿದ್ರೆ ಬರುವಂತ ದಿನಗಳಲ್ಲಿ ಸ್ವಲ್ಪ ರಿಲೇಶನ್ಶಿಪ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನಿಮ್ಗೆ ತೊಂದರೆ ಆಗುತ್ತೆ. ನಿಮ್ಮ ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ನಿಮ್ಗೆ ತೊಂದರೆ ಆಗುತ್ತೆ. ಸ್ವಲ್ಪ ಜಗಲ್ ಮಾಡ್ತೀರಾ ಅನ್ನುವಂಥದ್ದು ನನ್ಗೆ ಕಾಣ್ತಾ ಇದೆ. ಯಾಕಂದ್ರೆ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದಂತ ಏನೋ ಚೀಟಿಂಗ್ ನಡೀತಾ ಇದೆ ಅಂತ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಅದು ನಿಮ್ ಕಡೆಯಿಂದ. ಓಕೆ, ಸೊ ಹಾಗಾಗಿ ನಿಮ್ ಮನ್ಸಲ್ಲಿ ಏನಾದ್ರೂ ಆ ರೀತಿ ಥಾಟ್ ಪ್ರೊಸೆಸ್ ಬರುತ್ತೆ, ಬಂದಾದ್ಮೇಲೆ ನೀವು ಎಮೋಷನ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಕೂಡ ಯೂನಿವರ್ಸ್ ಹೇಳ್ತಾ ಇದೆ. ಲಿಟ್ರಲಿ ನೀವೇನ್ ಮಾಡ್ತೀರಾ, ತೊಂದರೆಯನ್ನ ಅನುಭವಿಸ್ತೀರಾ. ಯಾವ್ದು ಸರಿಯಾಗಿದೆ ಯಾವ್ದು ತಪ್ಪಾಗಿದೆ ಅಂತ ಜಡ್ಜ್ ಮಾಡೋದಕ್ಕೆ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯೂನಿವರ್ಸ್ ಇಂದ ಮೆಸೇಜಸ್ ಏನ್ ಬರ್ತಾ ಇದೆ ಹಾಗಿದ್ರೆ, ನಿಮ್ಮ ಒಂದು ಅಗ್ರೆಷನ್ ಅನ್ನ ಸ್ವಲ್ಪ ನೀವು ಕಡಿಮೆ ಮಾಡ್ಕೋಬೇಕು. ತುಂಬಾ ನೀವು ಪಾಸಿಟಿವ್ ಆಗಿದ್ದೀರಾ, ಇಲ್ಲಂತಲ್ಲ. ನಿಮ್ಗೆ ಏನ್ ಸಿಟ್ಟು ಬರ್ತಾ ಇದೆ, ನಿಮ್ಗೆ ಏನ್ ಅಗ್ರೆಷನ್ ಬರ್ತಾ ಇದೆ, ತುಂಬಾ ತುಂಬಾ ಹೈ ಲೆವೆಲ್ ಅಲ್ಲಿ ಬರ್ತಾ ಇರುವಂತದ್ದು, ಅದನ್ನ ನೀವೇನ್ ಮಾಡ್ಬೇಕು, ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಮೆಸೇಜಸ್ ಇಲ್ಲಿ ಬರ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ, ಸಿಟ್ ಅಫ್ಕೋರ್ಸ್ ನಿಮ್ಗೆ ಬರ್ತಾ ಇದೆ. ಮತ್ತೆ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದಂತ ಒಂದು ಕಮಿಟ್ಮೆಂಟ್ ಇರ್ಬೋದು, ಆ ಒಂದು ಹಾರ್ಮನಿ ಇರ್ಬೋದು, ಎಲ್ಲೋ ಒಂದ್ ಕಡೆ ಅದು ಕಾಣ್ತಾ ಇಲ್ಲ. ಅದನ್ನ ನಿಮ್ಮ ಲೈಫ್ ಅಲ್ಲಿ ತಗೊಂಡ್ ಬರ್ಬೇಕು. ಏನೋ ಕಂಟ್ರೋಲ್ ಮಾಡ್ತಾ ಇದ್ದೀರಾ, ನಿಮ್ಮ ಡಿಸೈರ್ಸ್, ನಿಮ್ಮ ರಿಲೇಶನ್ಶಿಪ್ ಮೇಲೆ ಇರುವಂತ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು, ಏನೋ ನಿಮ್ಮ ಒಂದು ಆಸೆ ಇರ್ಬೋದು, ಎಲ್ಲೋ ಒಂದ್ ಕಡೆ ಕಂಟ್ರೋಲ್ ಮಾಡ್ತಾ ಇದ್ದೀರಾ ತುಂಬಾ ಅನ್ನುವಂಥದ್ದು ಬರ್ತಾ ಇದೆ. ಹಾಗಾಗಿ ಏನ್ ಮಾಡ್ಬೇಕು, ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಿಕ್ ಹೋಗ್ಬೇಡಿ ರಿಲೇಶನ್ಶಿಪ್ ಅಲ್ಲಿ. ನಾನ್ ಈ ರೀತಿ ಮಾಡ್ತಾ ಇದ್ದೀನಿ, ಅವ್ರ ಕಡೆಯಿಂದ ಯಾಕೆ ಬರ್ತಾ ಇಲ್ಲ, ನೋ, ಎಲ್ರು ಅದೇ ರೀತಿ ಇರ್ಬೇಕಂತಲ್ಲ. ಎಲ್ರು ತಮ್ಮ ತಮ್ಮ ಒಂದು ಫೀಲಿಂಗ್ಸ್ ಅನ್ನ ಒಂದೇ ವೇ ಅಲ್ಲಿ ಶೇರ್ ಮಾಡ್ಬೇಕು ಅಂತ ಇರೋದಿಲ್ಲ. ಹಾಗಾಗಿ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ತಪ್ಪಾಗುತ್ತೆ. ನೀವು ಮಾಡ್ತಾ ಇದ್ದೀರಾ, ಓಕೆ, ನೀವು ಮಾಡಿ, ಬಟ್ ಅವ್ರ ಕಡೆಯಿಂದ ಅದೇ ರೀತಿಯಾಗಿ ಬರ್ಬೇಕು. ಯಾಕಂತಂದ್ರೆ ಕೆಲವೊಂದ್ ಜನ ತಮ್ಮ ಫೀಲಿಂಗ್ಸ್ ನ ವ್ಯಕ್ತಪಡಿಸುವಂತ ಮೆಥಡ್ ಚೇಂಜ್ ಆಗಿರುತ್ತೆ. ಮೇ ಬಿ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇರಬಹುದು, ಆದ್ರೆ ಅದನ್ನ ಹೇಳ್ಕೊಳ್ಳೋದಿಲ್ಲ ಬಾಯಿಂದ. ಅದು ಜಸ್ಟ್ ಅವರು ನಿಮ್ಗೆ ಕೇರ್ ಮಾಡಿ ಅದನ್ನ ಮಾಡಿ ತೋರಿಸ್ತಾರೆ ಅಂತ ಇಟ್ಕೊಳ್ಳೋಣ. ಆ ಸಿಚುವೇಶನ್ ಅಲ್ಲಿ ನೀವು ಇದೇ ರೀತಿಯಾಗಿ ಹೇಳ್ಬೇಕು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನಿಮ್ಗೆ ಏನಾಗುತ್ತೆ, ತೊಂದರೆ ಆಗುತ್ತೆ. ಹಾಗಾಗಿ ಅದನ್ನ ನೀವೇನ್ ಮಾಡ್ಬೇಕು, ಕಡಿಮೆ ಮಾಡ್ಕೋಬೇಕು. ನೀವು ಮಾಡ್ತಾ ಇದ್ದೀರಾ, ಮಾಡಿ, ಬಟ್ ಅವ್ರ ಕಡೆಯಿಂದ ನೀವು ರಿಸಲ್ಟ್ ಅನ್ನ ಇಟ್ಕೊಳ್ಳಿಕ್ ಹೋಗ್ಬೇಡಿ ಅನ್ನುವಂಥದ್ದು
ಕ್ಲಿಯರ್ ಕಟ್ ಆಗಿ ನಿಮಗೆ ಯೂನಿವರ್ಸ್ ಹೇಳ್ತಾ ಇದೆ. ಸೊ ಈ ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿದ್ರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.